ಅವತ್ತು ರಾತ್ರಿ RCB ಟಾಸ್ ಸೋತ ತಕ್ಷಣ ನಾನು ಅರ್ಧ ಮ್ಯಾಚ್ನೇ ಸೋತ್ವೇನೋ ಅಂತ ಅಂದ್ಕೊಂಡೆ. ಕಾರಣ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಟಾಸು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾರು ಟಾಸ್ನ ಗೆದ್ದು ಚೇಸಿಂಗ್ ಮಾಡ್ತಾರೋ ಅವರು ಗೆಲ್ಲೋ ಚಾನ್ಸಸ್ಸು ತುಂಬ ಜಾಸ್ತಿ. ಅದು ಇತಿಹಾಸದಿಂದ ನಡ್ಕೊಂಬಂದಿದೆ. ಇದಕ್ಕಿಂತ ಒಂದು ಮ್ಯಾಚಲ್ಲಿ ಆಗಿದ್ರೆ ಪಂಜಾಬ್ ಕಿಂಗ್ಸು ಗೆದ್ರಲ್ಲ ಹೇಗೆ ಮುಂಬೈ ಇಂಡಿಯನ್ಸ್ ಮೇಲೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಅದು ಬೇರೆ ಪಿಚ್ಚು, ಸ್ಟೇಡಿಯಂ ಒಂದೇ, ಗ್ರೌಂಡ್ ಒಂದೇ, ಅದು ಬೇರೆ ಪಿಚ್ಚು. ಬಟ್ ಇವ್ರು ಆಡ್ತಾ ಇದ್ದಿದ್ದಂಥ ಪಿಚ್ಚು ಬ್ಯಾಟಿಂಗ್ ಪಿಚ್ಚು. ಯಾರು ಚೇಸ್ ಮಾಡ್ತಾರೋ ಅವ್ರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಯಾವಾಗ ಅವರು ಟಾಸ್ನ ಗೆದ್ಬಿಟ್ಟು ಅವ್ರು ಚೇಸಿಂಗ್ ಆಯ್ಕೆ ಮಾಡಿಕೊಂಡ್ರು, ಆವಾಗಲೇ ಅಂದ್ಕೊಂಡೆ ಮ್ಯಾಚು 50% ಹೋಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಮ್ಯಾಚ್ ಹೋದ ನಂತರ ಮತ್ತೆ ತಿರ್ಗಾ ಬ್ಯಾಟಿಂಗಿಗೆ ಬಂದರು. ಬರೀ 16 ರನ್ ಹೊಡೆದು ಪಿಲ್ ಸಾಲ್ಟ್ ಔಟ್ ಆಗ್ತಾನೆ. ಕೊಹ್ಲಿ ಸ್ವಲ್ಪ ಸ್ಲೋ ಆಡೋದಕ್ಕೆ ಶುರು ಮಾಡ್ತಾರೆ. ಅಫ್ಕೋರ್ಸ್ ಅವನು ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡಲೇಬೇಕು, ಯಾರು ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ. ಯಾರೋ ಯಂಗ್ಸ್ಟರು ಅದನ್ನು ಆ ಥರ ಒಂದು ಇನ್ನಿಂಗ್ಸ್ ಆಡಿದ್ರೆ ಬೈಯೋದ್ರಲ್ಲಿ ಅರ್ಥ ಇದೆ. ಬಟ್ ಕೊಹ್ಲಿ ಅಂತವನು ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕಾಗಲ್ಲ. ಅವ್ನು ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡಬೇಕು, ಸ್ಲೋ ಆ್ಯಂಡ್ ಸ್ಟಡಿ ಆಡಬೇಕು. ಇನ್ನೊಂದು ಎಂಡಲ್ಲಿ ಚೆನ್ನಾಗಿ ಆಡ್ತಾ ಇರೋ ಅಂಥವ್ನಿಗೆ ಇನ್ನೊಬ್ರಿಗೆ ಎನ್ಕರೇಜ್ ಮಾಡ್ಕೊಂಡು ಅವ್ರಿಗೆ ಗೈಡ್ ಮಾಡ್ಕೊಂಡು ಇವನು ಇನ್ನಿಂಗ್ಸ್ನ ಮುಂದೆ ತೊಗೊಂಡೋಗ್ಬೇಕು. ಸುಮ್ಮನೆ ಬೀಸಾಡ್ಕೊಂಡು ಮಾಡೋದಲ್ಲ. ಹಂಗೆ ಹೊಡಿಯೋಗೋಗಿ ಔಟ್ ಆಗಿಬಿಟ್ರೆ ಜನನೇ ಮಾತಾಡ್ತಾರೆ. ಸೊ ಅವ್ರು ಯಾವಾಗ ಒಂದು ಟಾರ್ಗೆಟ್ನ ಸೆಟ್ ಮಾಡೋದಕ್ಕೆ ಫೇಲ್ ಆದರೂ, ಬರೀ 189 ರನ್ ನೋಡಿದು 190 ಟಾರ್ಗೆಟ್ ಕೊಟ್ಟರು. ರೊಮಾರಿಯೋ ಶಫರ್ಡ್ ಯಾವಾಗ ಬೇಗ ಔಟ್ ಆದ್ನೋ, ಕೊನೆ ಓವರಲ್ಲಿ ಹರ್ಷದೀಪ್ ಸಿಂಗ್ಗೆ ಯಾವಾಗ 3 ವಿಕೆಟ್ ಬಿತ್ತೋ ಅಂದ್ಕೊಂಡೆ ಮ್ಯಾಚ್ ಇನ್ನೂ 40% ಹೋಯಿತು. ಟಾಸ್ ಸೋತಾಗ 50% ಮ್ಯಾಚ್ ಹೋಗಿತ್ತು. 200 ರನ್ನು ಟಾರ್ಗೆಟ್ ಕೊಡೋದ್ರಲ್ಲಿ ಫೇಲ್ ಆದಾಗ ಮ್ಯಾಚ್ ಇನ್ನೂ 40% ಹೋಯಿತು. ಟೋಟಲ್ 90% ಮ್ಯಾಚ್ ಸೋತ್ಬಿಟ್ವಿ ನಾವು. ಇನ್ನು 10% ಅಷ್ಟೇ ನಮಗೆ ಚಾನ್ಸಸ್ ಇರೋದು ಅಂತ ಅಂದ್ಕೊಂಡೆ. ಇದೆಲ್ಲದಕ್ಕೂ ಇನ್ನೊಂದು ಪ್ರಮುಖ ಕಾರಣ ಅಂದರೆ ಶ್ರೇಯಸ್ ಅಯ್ಯರ್ ಆ್ಯಟಿಟ್ಯೂಡು. ಅವ್ರು ಎಷ್ಟು ಕಾನ್ಫಿಡೆಂಟಾಗಿದ್ದರು. ಅವರು ಕ್ವಾಲಿಫೈಯರ್ 2 ಅಲ್ಲಿ ಅವರು ಸೆಲೆಬ್ರೇಷನ್ ಮಾಡಲಿಲ್ಲ. ಆ ಸೆಲೆಬ್ರೇಷನ್ ಮಾಡದೇ ಇರೋಂಥ ಇಂಟೆಂಟ್ ಹೇಳ್ತಾ ಇತ್ತು, ಈ ಮನುಷ್ಯ ತುಂಬ ಹಸ್ಕೊಂಡಿದ್ದಾನೆ, ಅವ್ನು ಪಕ್ಕ ಗೆದ್ದೇ ಗೆಲ್ತಾನೆ, ಇವನು ಒಬ್ಬನೇ ನಿಂತು ಚೇಸ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ನನಗಿತ್ತು. ಹೇಸಲ್ವುಡ್ ಬಗ್ಗೆ ಪ್ರಿಪೇರ್ ಆಗಿರ್ತಾನೆ ಅವನು, ಹೇಸಲ್ವುಡ್ಗೆ ಚೆನ್ನಾಗಿ ಆಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ಅವ್ರು 200 ರನ್ ಕೊಡೋದಕ್ಕೆ ಹಿಂದೆ ಬಿದ್ದರೂ ಅವಾಗ ನನಗೆ ಗೊತ್ತಾಯಿತು, ಇಲ್ಲ 90% ಮ್ಯಾಚ್ ಹೋಯ್ತು ಅಂತ ಹೇಳ್ಬಿಟ್ಟು. ಸೊ ಮೊಬೈಲಲ್ಲಿ ನೋಡ್ತಾ ಇದ್ದೆ. ಅದಾದಮೇಲೆ ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಒಂದು ಫ್ಯಾನ್ ಪಾರ್ಕ್ ಥರ ಮಾಡಿದರು. ಯಾರೊಬ್ರು MLA ಮಾಡಿಕೊಟ್ಟಿದ್ರು. ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ರು. ಸರಿ ಹೋಗಿ ಬರೋಣ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, RCB ಮತ್ತಿರ್ಗ ಇನ್ನಾವಾಗ ಈ ಥರ ಬರುತ್ತೋ ಅಂತ ಹೇಳ್ಬಿಟ್ಟು ವಿಜಯನಗರಕ್ಕೆ ಹೋದೆ. ತುಂಬ ಜನ ಇದ್ದರು, ಸಾವಿರಾರು ಜನ ಒಂದು ಗ್ರೌಂಡಲ್ಲಿ. ಅಲ್ಲಿ ಏನೇನು ಕಾಣಿಸ್ತಾ ಇಲ್ಲ. 3 ಸ್ಕ್ರೀನ್ ಹಾಕಿದ್ರು, ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ಕ್ರೌಡ್ ಇತ್ತು. ಆದರೂ ಸುಮ್ಮನೆ ಜನಗಳ ಮಧ್ಯೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದೆ. ಇಲ್ಲಿದ್ದರೆ ನೋಡೋದಕ್ಕಾಗಲ್ಲ, ಎಂಜಾಯ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಇದ್ದೆ. ತಿರ್ಗಾ ವಾಪಸ್ ರೂಮಿಗೆ ಬಂದೆ. ಸೆಕೆಂಡ್ ಇನ್ನಿಂಗ್ಸು ನೋಡೋದಕ್ಕೆ ಶುರು ಮಾಡಲಿಲ್ಲ. ಸ್ಟಾರ್ಟಿಂಗು ಪ್ರಿಯಾಂಶ್ ಆರ್ಯ ಚೆನ್ನಾಗಿ ಆಡೋದಕ್ಕೆ ಶುರು ಮಾಡಿದ್ದ, ಜೋಶ್ ಇಂಗ್ಲೀಷು ಚೆನ್ನಾಗಿ ಆಡೋದಕ್ಕೆ ಶುರು ಮಾಡ್ದ. 4 ಓವರಿಗೆ 40+ ಹೊಡೆದ್ರು. ಸೊ ಮತ್ತೆ ತಿರ್ಗಾ ನಾವು ರೆಡಿ ಆಗಬೇಕು ಇನ್ನೊಂದು ಹಾರ್ಟ್ ಬ್ರೇಕ್ಗೆ ಅಂತೇಳ್ಬಿಟ್ಟು ತಯಾರಾಗ್ಬಿಟ್ಟು ನಾನು ಮೊಬೈಲು ಮಡಚಿಟ್ಟೆ. ನನ್ನ ಫ್ರೆಂಡ್ ಹತ್ರ ಚಾಟ್ ಮಾಡ್ತಿದ್ದೆ, ಹಿಂಗೆ ಆಯ್ತಲ್ಲ ಅಂತೇಳ್ಬಿಟ್ಟು. ನಾನು ಮೊಬೈಲ್ನ ಆಫ್ ಮಾಡಿ ಇಟ್ಬಿಟ್ಟೆ, ಇವತ್ತು ಮ್ಯಾಚ್ ಮುಗೀತು ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಕೊನೆಗೆ ಬರ್ತಾ ಶ್ರೇಯಸ್ ಅಯ್ಯರ್ ವಿಕೆಟ್ ಬಿತ್ತು, ಅವಾಗೊಂದು ಧೈರ್ಯ ಬಂತು, ಏನೋ ಆಗ್ಬೋದು, ಚೇಂಜ್ ಆಗುತ್ತೆ ಅಂತ. ಮತ್ತೆ ತಿರ್ಗಿ ಮೊಬೈಲ್ ಓಪನ್ ಮಾಡ್ಕೊಂಡೆ. ಅದಾದಮೇಲೆ ಸ್ಟೋಯ್ನಿಸ್ ಬಂದಾಗ 22 ಬಾರಿಗೆ 48 ಬೇಕಾಗಿತ್ತು. ಇನ್ನೂ ಪಾಸಿಬಲ್ ಇದೆ, ಅವ್ರು ಹೊಡಿತಾರೆ ಸ್ಟೋಯ್ನಿಸ್ ಅಂತ ಬ್ಯಾಟ್ಸ್ಮನ್. ಹೋದ ವರ್ಷ ಚೆನ್ನೈಯಲ್ಲಿ ಏನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು. ಸೆಂಚುರಿ ಹೊಡೆದ್ಬಿಟ್ಟು ಚೇಸ್ ಮಾಡಿದ್ರು ಚೆನ್ನೈಯಲ್ಲಿ. ಸೊ ಇವ್ರು ಇವತ್ತು ಪಕ್ಕ ಹೊಡಿತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ನಂಬಿಕೆ ಅಂದರೆ ಅವ್ರು ಹೊಡೆದ್ಬಿಡ್ತಾರೆ ಅನ್ನೋ ಭಯ ಇತ್ತು. ಅದಾದಮೇಲೆ ಅವ್ರು ಯಾವಾಗ 1 ಬಾಲ್ 6 ಹೊಡೆದು 2ನೇ ಬಾಲೆ ಕ್ಯಾಚ್ ಹೊಡೆದ್ರು, ಓಕೆ ಮ್ಯಾಚ್ ನಮ್ಮ ಕಡೆ ಬಂತು. ಶಶಾಂಕ್ ಸಿಂಗ್ ಇದ್ದರು. ಬಟ್ ಆದ್ರೂ ಅವರು ಆ ರೇಂಜಿಗೆ ಇನ್ನಿಂಗ್ಸ್ ಆಡಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಯಾಕಂದ್ರೆ ನಮ್ಮ ಕಡೆ ಜೋಶ್ ಹೇಸಲ್ವುಡ್ ಇದ್ದರು, ಭುವನೇಶ್ವರ್ ಕುಮಾರ್ ಇದ್ದರು, ಕಟ್ ಆಗ್ತಾರೆ. ಚೇಸ್ ಮಾಡೋಕ್ಕೆ ಹೋದರೆ, ಜಾಸ್ತಿ ಹೊಡೆಯೋದಕ್ಕೆ ಹೋದರೆ ಔಟ್ ಆಗ್ತಾರೆ. ಡಿಫೆನ್ಸ್ ಆಡೋದಕ್ಕೆ ಹೋದ್ರೂ ರನ್ ಶಾರ್ಟೇಜ್ ಬೀಳುತ್ತೆ ಅನ್ನೋದು ಅರ್ಥ ಆಗಿತ್ತು. ಸೊ ಯಾವಾಗ ಗೆಲ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು. ನಾನು ಮತ್ತೆ ತಿರ್ಗಾ ಸ್ಟೇಡಿಯಮ್ಗೆ ಹೋದೆ. ಸ್ಟೇಡಿಯಂ ಅಂದರೆ ಇಲ್ಲಿ ಫ್ಯಾನ್ ಪಾರ್ಕಿಗೆ ಹೋದೆ. ಅಲ್ಲಿ ತುಂಬ ಜನ ಸೆಲೆಬ್ರೇಷನ್ಸ್ ಶುರು ಮಾಡ್ಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ರೋಡ್ ಮಧ್ಯೆ ಬಟ್ಟೆ ಬಿಚ್ಕೊಂಡು ಕುಣಿತಾ ಇರ್ತಾರೆ. ಹೋಗೋ ಬರೋ ಗಾಡಿಗಳನ್ನೆಲ್ಲ ಅಡ್ಡ ಹಾಕ್ಕೊಂಡಿದ್ದಾರೆ. ಎಲ್ರಿಗೂ ಜೈ ಆರ್ ಸಿ ಬಿ. ಎನ್ವಿರಾನ್ಮೆಂಟ್ ಯಾವ ಥರ ಆಯಿತು ಅಂತ ಅಂದರೆ, ಎಲ್ಲರೂ ಗಾಡಿ ನಿಲ್ಲಿಸ್ಬಿಟ್ಟು ಸೆಲೆಬ್ರೇಷನಿಗೆ ಬರೋದಕ್ಕೆ ಶುರು ಮಾಡಿದ್ರು. ಸಿಕ್ದವ್ರಿಗೆಲ್ಲ ಜೈ RCB ಅಂತಾರೆ, ಸಿಕ್ದವ್ರೆಲ್ಲ ಹೋಗ್ಬಿಟ್ಟು ತಪ್ಕೊತಾರೆ. ಏನೋ ವಿಚಿತ್ರ ಸೆಲೆಬ್ರೇಷನ್. ಈ ಥರ ಹುಚ್ಚಾಟ, ಈ ಥರ ಮ್ಯಾಡ್ನೆಸ್, ಓವರ್ಲೋಡೆಡ್ ನಾನು ಯಾವತ್ತೂ ನೋಡಿರಲಿಲ್ಲ. ಅಂಥ ಒಂದು ಅಟ್ಮಾಸ್ಫಿಯರ್ ನಾನು ನೋಡಿದೆ ವಿಜಯನಗರದಲ್ಲಿ. ಅಲ್ಲಿಂದ ಮತ್ತೆ ತಿರ್ಗಾ MG ರೋಡ್ಗೆ ಹೋಗಬೇಕು ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು MG ರೋಡಲ್ಲಿ ಇನ್ನು ಯಾವ ಥರ ಇರ್ಬೋದು ಅಂತೇಳ್ಬಿಟ್ಟು ಗಾಡಿ ವಿಜಯನಗರದಿಂದ MG ರೋಡ್ ಕಡೆಗೆ ತಿರುಗಿಸ್ದೆ. ಬರ್ತಾ ರಾಜಾಜಿನಗರದಲ್ಲೂ ಕಂಪ್ಲೀಟ್ ಎಲ್ಲ ಫುಲ್ ಸೆಲೆಬ್ರೇಷನ್ನು ಆಯಿತು. ಅದನ್ನು ನೋಡಿಕೊಂಡೆ. ಅಲ್ಲಿಂದ ಮತ್ತೆ
ಸುಜಾತ ಟಾಕೀಸ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಶ್ರೀರಾಮ್ಪುರದಲ್ಲಿ ಅಲ್ಲಿ ಆಲ್ಮೋಸ್ಟ್ ತಮಿಳಿಯನ್ಸ್ ಇರ್ತಾರೆ, ಆಲ್ಮೋಸ್ಟ್ CSK ಫ್ಯಾನ್ಸೇ ಜಾಸ್ತಿ ಅಲ್ಲಿ ಅಂತ ಮಾತಾಡ್ಕೊತೀವಿ. ಬಟ್ ಆ ಟೈಮಲ್ಲಿ ಒಂದು 100 ಜನ ಸೇರ್ಕೊಂಡು ಸುಮ್ಮನೆ ಕುಣಿತಾ ಇದ್ದಾರೆ, ಜೈ RCB ಜೈ RCB ಅಂತ ಅಂದ್ಕೊಂಡು. ಏನು ಗುರು ಇಷ್ಟೊಂದು ಜನ ಈ ಥರ ಸೇರಿದ್ದಾರೆ ಅಂತ. ಅಲ್ಲಿಂದ ಮುಂದೆ ಹೋದರೆ ಓಕ್ಲಿಪುರಮಲ್ಲಿ ಅಲ್ಲೂ ಜನ ಸೇರ್ಕೊಂಡಿದ್ದಾರೆ. ಮೆಜೆಸ್ಟಿಕ್ಕು, KR ಸರ್ಕಲ್ಲು, ಕಾರ್ಪೊರೇಷನ್ ಸರ್ಕಲ್ಲು, ಈ ಕಬ್ಬನ್ ರೋಡ್ ಅಂತೂ ಕಂಪ್ಲೀಟ್ ಜಾಮ್ ಆಗೋಗಿದೆ. ಚಾಲುಕ್ಯ ಸರ್ಕಲ್ಲು, ಕಬ್ಬನ್ ರೋಡು ಫುಲ್ಲು ಕಂಪ್ಲೀಟ್ ಜಾಮ್ ಆಗೋಗಿದೆ. ಎಲ್ಲರೂ ಜೈ RCB. ಒಬ್ಬನೂ ಹೆಲ್ಮೆಟ್ ಹಾಕಿಲ್ಲ, ಒಬ್ಬನೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಎಲ್ಲರೂ ಕಾರ್ ಮೇಲ್ಗಡೆ ಇದ್ದಾರೆ, ಕಾರ್ ರೂಫ್ ಟಾಪಲ್ಲಿ ಆಚೆ ಬಂದು ಕಿರ್ಚಾಡ್ತಾ ಇದ್ದಾರೆ, ಎಲ್ಲರೂ ಬಾವುಟ ಹಾರಿಸ್ತಾ ಇದ್ದಾರೆ. ಲಿಟ್ರಲಿ ಅಲ್ಲಿ ಇದ್ದವರೆಲ್ಲ 100% ಬರೀ RCB ಫ್ಯಾನ್ಸೇ ಬಂದಿದ್ದಾರೆ ಅನ್ನೋ ಸೆಲೆಬ್ರೇಷನ್ಗೆ ಅನ್ನೋ ರೇಂಜ್ಗಿತ್ತು. ಅಲ್ಲಿ ಪಬ್ಲಿಕ್ ಯಾರು RCB ಫ್ಯಾನ್ಸ್ ಯಾರು ಗೊತ್ತಿಲ್ಲ. ಪೊಲೀಸವ್ರು ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಜನಗಳ ಜೊತೆ. 4 ಜನ ಒಂದೊಂದು ಸ್ಕೂಟಿಲಿ ಹೋದ್ರು ಯಾರು ಕೇಳ್ತಾರೆ ಹೆಲ್ಮೆಟ್ ಇಲ್ದಾನೆ, ಎಷ್ಟಾರು ಎಂಜಾಯ್ ಮಾಡ್ಕೊಳ್ಳಿ ಇವತ್ತು ಅಂತ ಹೇಳ್ಬಿಟ್ಟು. ಒನ್ ವೇ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಹೆಂಗೆ ಬೇಕಂಗೆ ಹುಚ್ಚಾಟ. MG ರೋಡ್ಗೆ ಹೋಗಿ ತಗ್ಲಾಕೊಂಡ್ವಿ. ಅಲ್ಲಂತೂ ಹೆವಿ ಟ್ರಾಫಿಕ್ಕು, ಗಾಡಿಗಳು ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ಕಿರ್ಚಾಡೋದು, ಕೂಗಾಡೋದು. ನೀವು ಯಾವುದೇ ರೋಡ್ಗೆ ಹೋದ್ರೂ ಈ ಥರ ಮ್ಯಾಡ್ನೆಸ್ ಅಂತೀನಲ್ಲ, ಈ ಥರ ಒಂದು ಎಮೋಷನ್ನು ಯಾವತ್ತೂ ನಾನು ನೋಡಿಲ್ಲ. ತಿರ್ಗಾ ಈ ಥರದೊಂದು ಸಿಚುವೇಶನ ಮತ್ತೆ ತಿರ್ಗಾ RCBನೇ ಕ್ರಿಯೇಟ್ ಮಾಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ 2ನೇ ಸಲ ಆದಾಗ ಇಷ್ಟು ಕ್ರೇಜ್ ಇರುತ್ತೋ ಅಥವಾ ಮತ್ತೆ ತಿರ್ಗಾ RCBನೇ ಈ ಥರದೊಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೋ ನನಗಂತೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಏನಕ್ಕಂದರೆ ಅಲ್ಲಿದ್ದ ಜನಗಳು ಬೇರೆ, ಅವ್ರ ಭಾಷೆಗಳು ಬೇರೆ, ಜಾತಿ ಧರ್ಮ ಎಲ್ಲ ಬೇರೆ, ಬಟ್ ಎಮೋಷನ್ ಒಂದೇ. ಅಲ್ಲಿ ಹಿಂದೂ ಮುಸ್ಲಿಮೋ ಅಥವಾ ತಮಿಳೋ ಕನ್ನಡದನೋ ಹಿಂದಿ ಏನೂ ಗೊತ್ತಿಲ್ಲ, ಜೈ RCB ಅನ್ನೋದು ಒಂದಷ್ಟೇ. ಆ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಹುಡುಗರು ಅನ್ನೋ ಯಾವುದೇ ವ್ಯತ್ಯಾಸ ಇಲ್ಲದೆ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಒಬ್ಬರು ನೋಡಿ ಎಲ್ಲರೂ ಈಗ ಇಂಡಿಪೆಂಡೆನ್ಸ್ ಡೇ ದಿನ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀವಲ್ಲ, ಆ ಥರ ಜೈ RCB, ಅವನು ಆ ಕಡೆಯಿಂದ ಜೈ RCB ಅಷ್ಟೇ. ಆ ಥರ ಒಂದು ಮ್ಯಾಡ್ನೆಸ್ಸು. ಸುಮಾರು 11:15 12 ಗಂಟೆಗೆ ನಾನು ಮನೆ ಬಿಟ್ಟಿದ್ದು. ತಿರ್ಗಾ ನಾನು ಬೆಳಗಿನ ಜಾವ 5 ಗಂಟೆಲಿ ನಾನು ಮನೆಗೆ ಬಂದಿದ್ದೀನಿ. MG ರೋಡು, ಬ್ರಿಗೇಡ್ ರೋಡು ಕಂಪ್ಲೀಟು ಜಾಮು, ಎಲ್ಲ ಕಡೆಯಿಂದ ಜಾಮು. ಆ ಥರ ಎಮೋಷನ್ಸ್ ನನ್ನ ಜೀವನದಲ್ಲಿ ನೋಡಲ್ಲ. ಬೆಂಗಳೂರು ಸ್ಟ್ರೀಟ್ಸ್ ವಿಲ್ ನೆವರ್ ಫರ್ಗೆಟ್ ದ ಸೆಲೆಬ್ರೇಷನ್ ಆಫ್ RCB. ಸೊ ಈ ಥರದ್ದೊಂದು ಸೆಲೆಬ್ರೇಷನ್ನು ಯಾವತ್ತು ಮತ್ತೆ ತಿರ್ಗಾ ಬೆಂಗಳೂರು ನೋಡುತ್ತೋ ಇಲ್ಲೋ ಗೊತ್ತಿಲ್ಲ. ಎಂಟೈರ್ ಬೆಂಗಳೂರು, ಕರ್ನಾಟಕ, ಆಲ್ ಓವರ್ ಇಂಡಿಯಾ ಅಂತಲೇ ಹೇಳ್ಬೋದು ನಾವು. ಇದರಲ್ಲೆಲ್ಲ ನೋಡಿದ್ವಿ ಸೋಷಿಯಲ್ ಮೀಡ್ಯಾದಲ್ಲಿ. ಆ ಥರ ಒಂದು ಸೆಲೆಬ್ರೇಷನ್ ಆಯಿತು. ಎಲ್ಲ ತುಂಬ ಚೆನ್ನಾಗಿತ್ತು. ಕೊನೆಗೂ ಗೆದ್ವಿ. ಕೊಹ್ಲಿ ಹತ್ತಿದ್ದೆಲ್ಲ ನೋಡಿದ್ವಿ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನೋಡೋದಕ್ಕೆ ಟೈಮೇ ಇಲ್ಲ ನಮಗೆ. ಲಾಸ್ಟ್ ಬಾಲ್ ಆದ ತಕ್ಷಣ ಶುರು ಆಯಿತು ಸೆಲೆಬ್ರೇಷನ್ನು. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇವತ್ತಿಗೂ ಪೋಸ್ಟ್ ಮ್ಯಾಚ್ ಸೆಲೆಬ್ರೇಷನ್ ಪೂರ್ತಿ ನೋಡಿಲ್ಲ. ಅದು ಎಲ್ಲಿ ಸಿಗುತ್ತೋ ನಮಗೂ ಗೊತ್ತಿಲ್ಲ. ಹಾಟ್ಸ್ಟಾರಲ್ಲಿ ಇಲ್ಲ ಅದು. ಸೊ ಅದು ಏನೇನಾಯಿತು, ಏನು ನಮಗೆ ಬೇಕಿಲ್ಲ, ಒಟ್ಟಿನಲ್ಲಿ RCB ಟ್ರೋಫಿಗೆ ಇದರಲ್ಲ ಅಷ್ಟೇ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬಂದು 5 ಗಂಟೆ ಆಯಿತು, ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡ್ತೀವಿ ಮೊಬೈಲಲ್ಲಿ ಇವತ್ತು ಟ್ರೋಫಿ ಪರೇಡ್ ಇದೆ ವಿಧಾನಸೌಧದಿಂದ, ಹಂಗೆ ಹಿಂಗೆ ಅಂತೆಲ್ಲ ಬಂತು. 3:30ಗೆ ಶುರು ಆಗುತ್ತೆ ವಿಧಾನಸೌಧದಿಂದ ಚಿನ್ನಸ್ವಾಮಿಗೆ ಅಂತೇಳ್ಬಿಟ್ಟು ಫುಲ್ ಎಕ್ಸೈಟೆಡ್ ಆಗೋದ್ವಿ ಫುಲ್ಲು. ಸೊ ಬೆಳಗ್ಗೆ ಎದ್ವಿ, ಕೆಲಸ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗಿ ಬೇಗ ಬಂದು ಮಧ್ಯಾಹ್ನಕ್ಕೆಲ್ಲ ಬಂದುಬಿಟ್ಟೆ ಹೋಗೋಣ ಅಂತೇಳ್ಬಿಟ್ಟು ಬಂದು ಮೆಟ್ರೋ ಹಿಡ್ಕೊಂಡು ವಿಧಾನಸೌಧ ಹತ್ರ ಹೋದೆ. ಮೆಟ್ರೋ ಫುಲ್ಲು ಜಾಮು. ಮೆಟ್ರೋ ಎಷ್ಟು ಜನ ಈ ಥರ ಕ್ರೌಡ್ ನಾನು ನೋಡಿರಲಿಲ್ಲ ಯಾವತ್ತೂ. ಮೆಟ್ರೋ ಅಷ್ಟು ಕ್ರೌಡು, ಸಿಕ್ಕಾಬಟ್ಟೆ ಕ್ರೌಡು. ಎಲ್ಲ ಬರೀ ಜೈ RCB ಎಂಟೈರ್ ಮೆಟ್ರೋ ಅಷ್ಟು ಯಾವುದೇ ಮೆಟ್ರೋ ಸ್ಟೇಷನ್ಗೆ ಹೋಗಿ ಜನ ಫುಲ್ ಜಾಮ್ ಆಗಿದ್ದಾರೆ. ಜೈ RCB ಅನ್ನೋದು ಒಂದೇ ಕೇಳಿಸ್ತಾ ಇರೋದು ಅಷ್ಟೇ. ಅಲ್ಲಿಂದ ಮತ್ತೆ ತಿರ್ಗಿ ಚಿನ್ನಸ್ವಾಮಿ ಫಸ್ಟು ಇದ್ರ ಹತ್ರ ಹೋದ್ವಿ, ವಿಧಾನಸೌಧ ಹತ್ರ ಹೋದ್ವಿ. ವಿಧಾನಸೌಧ ಹತ್ರ ಹೋಗಿ ಮುಂದ್ಗಡೆ ನಿಂತ್ಕೊಂಡು ನೋಡ್ತಿದ್ವಿ, ಏನೂ ಕಾಣಿಸ್ತಾ ಇಲ್ಲ. ದೂರದಲ್ಲಿ ಕೆಂಪು ಬಟ್ಟೆ ಹಾಕೊಂಡು ನಮ್ಮ ಹುಡುಗರು ನಿಂತವ್ರೆ, RCB ಬಾಯ್ಸು. ಅವ್ರನ್ನ ದೂರದಿಂದ ಒಂದು ಸಲ ನೋಡಿದ್ವಿ. ಟ್ರೋಫಿ ಪರೇಡ್ ಅಂತೇಳ್ಬಿಟ್ಟು ಇದು ಬಂತು, ಟ್ರೋಫಿ ಪರೇಡ್ ಮಾಡೋ ಬಸ್ ಬಂತು. ಬಟ್ ಆಮೇಲೆ ಟ್ರೋಫಿ ಪರೇಡ್ ಇಲ್ಲ, ನಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮಳೆ ಬಂತು ಜೋರು. ನಾವು ಮಳೆಯಲ್ಲೇ ನಿಂತಿದ್ದೀವಿ, ಲಿಟ್ರಲಿ ಮಳೆಯಲ್ಲೇ ನಿಂತಿದ್ದೀವಿ. ನಾವು ಕೆಲಸ ಮಾಡುವಾಗಲೂ ಮಳೆಯಲ್ಲಿ ನೆನೆಯಲ್ಲ. ಬಟ್ ಅವ್ರು ನೋಡ್ಬೇಕಂತೇಳ್ಬಿಟ್ಟು ಮಳೆ ಶಾರ್ಟ ಬಂದರೆ ಬರಲಿ ಅಂತೇಳ್ಬಿಟ್ಟು ಫುಲ್ಲು ನೆನ್ಕೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತಾಯಿತು, ಅವ್ರನ್ನೆಲ್ಲ ಹಾಗೆ ಕಳಿಸ್ಬಿಟ್ರು. ಟ್ರೋಫಿ ಪರೇಡ್ ಇಲ್ವಂತೆ, ಇದನ್ನು ಕೊಡೋದಕ್ಕೆ ಆಗಲ್ವಂತೆ ಸೆಕ್ಯೂರಿಟಿ ಅಂತ. ನೀವೇನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಾ, ಅದು ಡ್ರೋನ್ ಹಾರಿಸೋದು ವಿಧಾನಸೌಧ ಮುಂದೆ ಜನ ಸೇರಿದ್ದಾರೆ ಅಂತೇಳ್ಬಿಟ್ಟು, ಅದು ಜಸ್ಟ್ 30% ಆಫ್ ದ ಕ್ರೌಡ್ ಅಷ್ಟೇ. 30% ಆಫ್ ದ ಕ್ರೌಡ್ ಅಷ್ಟೇ. ಇನ್ನೂ 30% ಇದರಲ್ಲಿದೆ, ಸ್ಟೇಡಿಯಮಲ್ಲಿದೆ. ಇನ್ನೂ 40% ಸ್ಟೇಡಿಯಂ ಆಚೆ ಕಡೆ ಇದೆ. ನೀವೇನು ನೋಡಿದ್ರಲ್ಲ ವಿಧಾನಸೌಧ ಮುಂದೆ ಇರೋ ಕ್ರೌಡು, ಅದು ಜಸ್ಟ್ 30% ಅಷ್ಟೇ. ಅದಕ್ಕಿಂತ ಜಾಸ್ತಿ ಜನ ಸ್ಟೇಡಿಯಮಲ್ಲಿದ್ದರು, ಅದಕ್ಕಿಂತ ಜಾಸ್ತಿ ಜನ ಸ್ಟೇಡಿಯಂ ಆಚೆ ಕಡೆ ಇದ್ದರು. ಅವ್ರಿಗೆಲ್ಲೂ ಜಾಗ ಸಿಗದೇ ಅಲ್ಲಿದ್ದರು. ಎಂಟೈರ್ ಬೆಂಗಳೂರು ಬ್ಲಾಕ್ ಆಗಿದೆ ಅವತ್ತು. ಅಂಥ ಒಂದು ಸೆಲೆಬ್ರೇಷನು. ಅಲ್ಲಿಂದ ಮತ್ತೆ ಕಬ್ಬನ್ ಪಾರ್ಕ್ ಒಳಗಡೆನೂ ಅಷ್ಟು ಜನ ಇದ್ದಾರೆ. ಒಂದು ಕಡೆ ಅಲ್ಲ, ಅದು ಬರೀ ಎಲ್ಲರೂ ಒಂದೇ ಕಡೆ ಸೇರಿಸಿದ್ರೆ T20 ವರ್ಲ್ಡ್ ಕಪ್ಪು ಮಾರ್ಚ್ ಆಯ್ತಲ್ಲ, ಅದಕ್ಕೂ ಜಾಸ್ತಿ ಜನ ಇದ್ದರು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಅಂಥ ಒಂದು ಜಾಗ ಇಲ್ಲ ಜನಗಳನ್ನ ಸೇರಿಸೋದಕ್ಕೆ, ಅದೇ ಮೇಯ್ನ್ ಪ್ರಾಬ್ಲಮ್ಮು. ಸೊ ಅಲ್ಲಿಂದ ಮತ್ತೆ ತಿರ್ಗಾ ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಚಿನ್ನಸ್ವಾಮಿ ಹತ್ರ ಹೋದ್ವಿ. ಅಲ್ಲಿ ಮ್ಯಾಡ್ನೆಸ್ ಓವರ್ಲೋಡೆಡ್, ಅಲ್ಲೆಲ್ಲ ಕಿರ್ಚಾಡೋದು, ಕೂಗಾಡೋದು, ಅಲ್ಲೇ ಶುರು ಆಗಿದ್ದು ದುರಂತ. ಫ್ರೀ ಟಿಕೆಟ್ ಬಿಟ್ಟಿದ್ದ ಕಾರಣ ಎಲ್ಲರೂ ನುಗ್ಗಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಉಸಿರು ಕಟ್ಟಿ ಒಂದು 11 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಒಂದು 5 ನಿಮಿಷಕ್ಕೊಂದು ಆ್ಯಂಬುಲೆನ್ಸ್ ಹೊರಗಡೆ ಹೋಗ್ತಾಯಿದೆ, ಒಂದು 60-70 ಆ್ಯಂಬುಲೆನ್ಸು.
ಅಂದರೆ 60-70 ಸಲ ಆ್ಯಂಬುಲೆನ್ಸ್ಗಳು ಆಚೆ ಹೋಗಿದ್ದಾರೆ. ಅಂದರೆ ಒಂದು 10 ಜನ ತೀರ್ಕೊಂಡಿದ್ದಾರೆ, ಬಟ್ ಒಂದು 50 ಜನ ಸುಸ್ತಾಗಿದ್ದಾರೆ, ಅರ್ಧ ಜೀವ ಆಗಿದ್ದಾರೆ. ಹಾಗೆಲ್ಲ ಇತ್ತು ಸೆಲೆಬ್ರೇಷನ್. ಚಪ್ಪಲಿಗಳು ನೋಡ್ಬಿಟ್ರೆ ಒಂದೊಂದು ರಾಶಿಗಳು, ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಏನೂ ಗೊತ್ತಿಲ್ಲ. ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ನಾವು ತುಂಬ ಪೇನೆಲ್ಲ ನೋವಿಗೆ ಬಂದ್ಬಿಟ್ಟು ಅವ್ರನ್ನೇನು ನೋಡೋದಕ್ಕೂ ಆಗಲಿಲ್ಲ ಸರಿಯಾಗಿ. ಈ ಥರನೂ ಆಗೋಯ್ತು. ಆಮೇಲೆ ಅಲ್ಲಿ ಇದ್ದ ಚಪ್ಪಲಿಗಳು, ನಮ್ಮ ಟ್ರೋಫಿಗಳು, ಒಂದು ಆರ್ಟಿಫಿಷಿಯಲ್ ಟ್ರೋಫಿಗಳನ್ನೆಲ್ಲ ತಂದಲ್ಲಿ ಬಿಸಾಕಿದ್ದಾರೆ. ಅದೆಲ್ಲ ನೋಡಿದಾಗ ತುಂಬ ನೋವಾಯಿತು. ಸೊ ಇದು ಯಾರನ್ನು ಬ್ಲೇಮ್ ಮಾಡಬೇಕು? ಮೊದಲನೇ ಸಲ ಫಸ್ಟಿಗೆ ನಮ್ಗೆ ಅನ್ಸೋದು, ಅಫ್ಕೋರ್ಸ್ ಇದು ನಾನು ಮತ್ತೆ ತಿರ್ಗಾ ಪೊಲಿಟಿಕಲಾಗಿ ನಾನು ಹೋಗೋದಕ್ಕೆ ಇಷ್ಟಪಡಲ್ಲ. ಸರ್ಕಾರ ಅವ್ರ ವರ್ಚಸ್ಸನ್ನು ಇದು ಮಾಡ್ಕೊಳ್ಳೋದಕ್ಕೋಸ್ಕರ, ಪಬ್ಲಿಸಿಟಿಗೋಸ್ಕರ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಾಡಿದ ಇವರು ತಪ್ಪು. 1-2 ದಿನ ಕಾದು ನಿಧಾನಕ್ಕೆಲ್ಲ ರೆಡಿ ಮಾಡಿಕೊಂಡು ಮಾಡಿದರೆ ಚೆನ್ನಾಗಿರ್ತಿತ್ತು. ಏನು ಪ್ರಿಪ್ರೇಷನ್ ಇಲ್ದೇ ಹಿಂದಿನ ದಿನ ರಾತ್ರಿ 12 ಗಂಟೆ ಟ್ರೋಫಿ ಗೆದ್ದಿದ್ದಾರೆ. ಬೆಳಿಗ್ಗೆ 12 ಗಂಟೆ ಆಗೋ ಅಷ್ಟರೊಳಗಡೆ ನಮಗೆ ರೆಡಿ ಮಾಡ್ಕೊಳ್ಳಿದ್ರೆ ಕಮಿಷನರ್ ಏನು ಮಾಡೋದಕ್ಕಾಗುತ್ತೆ? ಎಷ್ಟು ಅಂತ ಪ್ರಿಪೇರ್ ಮಾಡೋದಕ್ಕಾಗುತ್ತೆ? ಎಲ್ಲಿಗೆ ಅಂತ ಬ್ಯಾರಿಕೇಡ್ಗಳನ್ನ ಹಾಕೋಕ್ಕಾಗುತ್ತೆ? ಟ್ರಾಫಿಕ್ಗಳನ್ನ ಪ್ಲ್ಯಾನ್ ಮಾಡಬೇಕು, ಎಲ್ಲಿ ಯಾವ ಕಡೆ ಎಲ್ಲಿ ಡೈವರ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದೇ ಸಲ 1 ಲಕ್ಷ 2 ಲಕ್ಷ ಜನ ಸಡನ್ನಾಗಿ ಬೆಂಗಳೂರು ಅಂತ ಟ್ರಾಫಿಕಲ್ಲಿ ಸೇರ್ಕೊಂಡ್ಬಿಟ್ರೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಮ್ಮ ರಾಜ್ಯಕ್ಕಿಲ್ಲ. ಅಂದರೆ ನಮ್ಮ ಬೆಂಗಳೂರಲ್ಲಿ ಆಗಲ್ಲ, ಅದು ಕಷ್ಟ. ಸೊ ಫೈನಲಿ ಇವ್ರು ಯಾರನ್ನ ಬ್ಲೇಮ್ ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಸರ್ಕಾರಕ್ಕೆ ಕೆಲಸ ಬೇಕಿರಲಿಲ್ಲ. ಇದು ಫಸ್ಟು ಸರ್ಕಾರದೇ ತಪ್ಪು. ಅವ್ರ ವರ್ಚಸ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ಕೆಲಸನ ಮಾಡಿಬಿಟ್ರು. ಸೊ ಅದಾದಮೇಲೆ ನನ್ನ ಫ್ರೆಂಡ್ಸು ಯಾರ್ಯಾರೋ ಫೋನ್ ಮಾಡಿಬಿಟ್ಟು, ನಾನು RCB ಫ್ಯಾನ್ಸು, ಬೇರೆಯವ್ರಲ್ಲೂ ನಿಮಗೆಲ್ಲ ತಲೆ ಕೆಟ್ಟಿದೆ ಕಂಡ್ರು, ಹಂಗೆ ಹಿಂಗೆ ಅಲ್ಲೆಲ್ಲ ಯಾಕೆ ಹೋಗಬೇಕು ಹಂಗೆ ಹಿಂಗೆ ಅಂತ. ನನಗೆ ಅನ್ನಿಸ್ತು ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗಿಬಿಟ್ವಿ ನಾವು ಅಂತೇಳ್ಬಿಟ್ಟು. ಏನೇನೋ ಮಾತಾಡ್ತಾ ಇದ್ದಾರೆ ಸುಮ್ಮನೆ. ನಾವೇ ಪೇಯ್ನಲ್ಲಿದ್ದೀವಿ. ಫಸ್ಟ್ ಆಫ್ ಆಲು ನಾವೇ ನೋವಲ್ಲಿದ್ದೀವಿ. ಕಣ್ಣಲ್ಲಿ ನೋಡ್ಬಿಟ್ಟು ಹಿಂಗಾಗೋಯ್ತಲ್ಲ, 18 ವರ್ಷದ ಮೇಲೆ ಗೆದ್ದ ಟ್ರೋಫಿ ಸಂತೋಷ, 18 ಗಂಟೆನೂ ಉಳಿಲಿಲ್ವಲ್ಲ ಅನ್ನೋ ನಮಗಾಗಿದೆ. ಅದ್ರ ಮಧ್ಯೆ ನಮ್ಮನ್ನು ಟ್ರೋಲ್ ಮಾಡೋರು ಫೋನ್ ಮಾಡ್ಬಿಟ್ಟು ನಿಮ್ಗೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಸೊ ನಮ್ಮ ನೋವೇ ನಮಗಾಗಿದೆ. ಜೊತೆಗೆ ನನ್ನ ಮಕ್ಕಳು ಬೇರೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಹಂಗೆ ಹಿಂಗೆ ಅಂತ ಬೈತಾರೆ. ಇದು ಇವಾಗೇನೋ ಅವ್ರನ್ನ ಯಾರನ್ನೋ ಅರೆಸ್ಟ್ ಮಾಡಿದ್ದಾರೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಬೇಸಿಕಲಿ ಏನು ಗೊತ್ತಾ, ಅವ್ರನ್ನ ಹೊಣೆ ಮಾಡೋದಕ್ಕಿಂತ ಮೇಯ್ನು ನಾವು ಇಂಡಿಯನ್ಸಿಗೆ ಸಿವಿಕ್ ಸೆನ್ಸ್ ಅನ್ನೋದು ಸ್ವಲ್ಪ ಕಡಿಮೆನೇ. ಸುಮ್ಮನೆ ಕಿರ್ಚಾಡೋದು, ಕೂಗಾಡೋದು. ಆ ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ದೀರ, ನಮ್ಮ ಪಕ್ಕ ಮರದ ಮೇಲೆ ಹತ್ಕೊಂಡಿರೋ ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ, ಅವ್ನು ಲಿಟ್ರಲಿ ನಮ್ಮ ಪಕ್ಕದಲ್ಲೇ ಮರ ಹತ್ಕೊಂಡು ಹೋಗಿದ್ದು. ಕೆಳಗೆ 1,000 ಜನ ಮೇಲೆ ಹತ್ತಬೇಡ ಇಳಿ ಅಂತ RCB ಫ್ಯಾನ್ಸೇ ಹೇಳ್ತಾಯಿದ್ರು. ಅವ್ನಿಗೊಂಥರ ಹುಚ್ಚು, ಅವ್ನು ಮೇಲೆ ಹತ್ತಾನೆ. ಅವನೊಬ್ಬ ಮಾಡೋ ತಪ್ಪಿಗೆ ಎಂಟೈರ್ RCB ಫ್ಯಾನ್ಸ್ನ ಬ್ಲೇಮ್ ಮಾಡ್ತಾರೆ. ಕೆಳಗಿದ್ದವರೇ ಹೇಳ್ತಾ ಇದ್ದಾರೆ ಹತ್ತಬೇಡ ಇಳಿ, ಅದು ಶೋಕೇಸ್ ಮರ, ಹೈಕೋರ್ಟ್ ಮುಂದ್ಗಡೆ ಇರೋದು, ಅದು ಮುರಿದೋಗ್ಬಿಡುತ್ತೆ, ಕೆಳಗೆ ಬಿದ್ದರೆ ಯಾರು ಜವಾಬ್ದಾರಿ ಅಂತೆಲ್ಲ ನಾವು RCB ಫ್ಯಾನ್ಸ್ ಹೇಳ್ತಾ ಇದ್ರು. ಅವ್ನು ಇಲ್ಲ ನಾನು ಹತ್ತೀನಿ ಅಂತ ಹತ್ತೋಗ್ತಾನೆ. ಸೊ 1,000 ಜನದಲ್ಲಿ ಒಬ್ಬ ಆ ಥರ ಹುಚ್ಚ ಸಿಗ್ತಾನೆ. ಏನು ಮಾಡ್ತೀರಾ? ಈ ಎಂಟೈರ್ ಇದನ್ನೇ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಸೊ ಬೇಸಿಕಲಿ ಇದು ಅಲ್ಲಿ ಯಾರು ಪೊಲೀಸ್ನವರೇ ಇಲ್ಲ, ನಮ್ಗಳ ಮಧ್ಯೆ ಪೊಲೀಸ್ನವರೇ ಇಲ್ಲ. ಎಲ್ಲಿ ಹೋದ್ರು ಏನು ಯಾರಿಗೂ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಪ್ರಿಪ್ರೇಷನ್ ಇಲ್ಲದೆ ಮಾಡ್ಕೊಂಡಿದ್ದು, ತರಾತುರಿಯಲ್ಲಿ ಮಾಡ್ಕೊಂಡಂತಹ ಕೆಲಸ ಇದು. ಈಗ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ಸೊ ಇವಾಗೆಲ್ಲ ಏನೇನೋ ಸೋಷಿಯಲ್ ಮೀಡ್ಯಾದಲ್ಲಿ RCB ಫ್ಯಾನ್ಸ್ನ ಟ್ರೋಲು ಅದು ಎಲ್ಲ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅದು ಟ್ರಾಲ್ಸ್ ಎಲ್ಲ ನಮಗೆ ಏನೂ ಎಫೆಕ್ಟ್ ಮಾಡಲ್ಲ. 11 ಜನ ಪ್ರಾಣ ಕಳ್ಸ್ಕೊಂಡಿದ್ದಾರಲ್ಲ, ಆ ನೋವಿನ ಮುಂದೆ ಇವರು ಟ್ರಾಲ್ ಮಾಡೋದಲ್ಲ ಏನು ಟಚ್ ಆಗ್ತಾಯಿಲ್ಲ. ನಮಗೆ ಆಗಬಾರ್ದೊಂದು ಆಗೋಗ್ಬಿಟ್ಟಿದೆ. ನಾವು ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಬೇಕು. ಸ್ವಲ್ಪ ಹುಚ್ಚಾಟ ಕಡಿಮೆ ಮಾಡೋಣ. ನಾನು RCB ಫ್ಯಾನ್ಸೇ, ನೀವು RCB ಫ್ಯಾನ್ಸೇ. ಒಬ್ಬನ ಮನಸ್ಥಿತಿ ಇದ್ದಾಗ ಇನ್ನೊಬ್ಬನ ಮನಸ್ಥಿತಿ ಇರಲ್ಲ. ಅವ್ನು ಸ್ವಲ್ಪ ಸೈಕೋ ಆಗಿಬಿಟ್ಟಿರ್ತಾನೆ, ಅವ್ನು ಸ್ವಲ್ಪ ಜಾಸ್ತಿ ಎಕ್ಸಾಜುರೇಟ್ ಆಗಿಬಿಡ್ತಾನೆ. ಹೇಳ್ತಾ ಇದ್ದೀನಲ್ಲ, ಕಣ್ಣೆದುರುಗಡೆ ಮರ ಹತ್ತಾ ಇದ್ದಾನೆ, ಕಾಂಪೌಂಡ್. ನಾವು ಹೇಳ್ದೆ ಹತ್ಬೇಡಪ್ಪ, ಅವೆಲ್ಲ ಸೇಫ್ಟಿ ಇರಲ್ಲ, ಮರಗಳೆಲ್ಲ ಸ್ಮೂತು, ಅವೆಲ್ಲ ಮುರ್ಕೊಂಡ್ಬಿಡ್ತಾವೆ. ಇಲ್ಲ ನಾನು ಹತ್ತಲೇಬೇಕು, ಅದೇನಾಗುತ್ತೋ ಆಗಲಿ ಅಂತ ಅಷ್ಟು ಎತ್ತರಕ್ಕೆಲ್ಲ ಹತ್ತಾರೆ. ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, RCB ಫ್ಯಾನ್ಸ್ ಹಂಗೆ ಹಿಂಗೆ ಅಂತ. ಬಟ್ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ, ವರ್ಸ್ಟ್ ಅದು ಯಾವತ್ತೂ ಯಾರಿಗೂ ಆಗಬಾರ್ದು. ಸೊ ಇಂಥದ್ದೊಂದು ಆಗಿಬಿಟ್ಟಿದೆ. ಎಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ CSK ಅವರು MA ಅವರೆಲ್ಲ ಟ್ರಾಲ್ ಮಾಡ್ತಾರೆ. ನೀವು ಜೈಲ್ ಬಸ್ಸು ಅದು ಇದು ಅಂತಾರೆ. ನಿಮ್ಮ ಟ್ರಾಲ್ಗಳೆಲ್ಲ ದೇವರಾಣೆಗೂ ನಮಗೇನು ಎಫೆಕ್ಟ್ ಮಾಡಲ್ಲ. ಬಟ್ 11 ಜನ ಪ್ರಾಣ ಕಳ್ಕೊಂಡಿದ್ರಲ್ಲ, ಅದು ನೋವು ನಮಗೆ ತುಂಬ ಇದೆ. ಸೊ ಅವ್ರನ್ನ ಟ್ರಾಲ್ ಮಾಡೋದು, ಇವ್ರನ್ನ ಟ್ರಾಲ್ ಮಾಡೋದು, ಇದನ್ನೆಲ್ಲ ಸ್ವಲ್ಪ ಬಿಡಬೇಕಾಗುತ್ತೆ. ಟಾಕ್ಸಿಸಿಟಿ ಒಳ್ಳೇದಲ್ಲ, ಟೂ ಮಚ್ ಟಾಕ್ಸಿಸಿಟಿ ಒಳ್ಳೇದಲ್ಲ. ಇದನ್ನು ಫ್ರಾಂಚೈಸಿಗಳು ಸಪೋರ್ಟ್ ಮಾಡ್ತಾರೆ ಟಾಕ್ಸಿಸಿಟಿಗಳನ್ನ. ಏನಕ್ಕಂದ್ರೆ ಅವರಿಗೂ ಬ್ರ್ಯಾಂಡ್ ಇಂಪ್ರೂವ್ ಆಗುತ್ತಲ್ಲ, ಅವ್ರಿಗೆ ಅದರಿಂದ ವ್ಯೂಸ್ ಜಾಸ್ತಿ ಆಗುತ್ತಲ್ಲ, ಫೈಟ್ ಇರಬೇಕಲ್ಲ ಮಧ್ಯೆ, ಅದಕ್ಕೋಸ್ಕರ ಅವರು ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ಗೆ ಯಾರೂ ಬರಲ್ಲ. ಸೊ ಸಪೋರ್ಟ್ ಮಾಡೋಣ, ಬಟ್ ಅಭಿಮಾನ ಇರಲಿ, ಹುಚ್ಚಾಭಿಮಾನ ಬೇಡ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದಂತೂ ಸತ್ಯ, ಈ ಥರ ಎಕ್ಸ್ಪೀರಿಯೆನ್ಸ್ RCB ಗೆದ್ದಾಗ, ಇದನ್ನು ಹಿಂದಿನ ದಿನ ರಾತ್ರಿ, ನಾನು ಮಾರನೇ ದಿನ ಹೇಳ್ತಾ ಇಲ್ಲ, ಅವರು ಟ್ರೋಫಿ ಮಾರ್ಚಿಗೆ ಬಂದಿದ್ದ ದಿನದ ಹೇಳ್ತಾ ಇಲ್ಲ ನಾನು, ಹಿಂದಿನ ದಿನದ ಒಂದು ಸೆಲೆಬ್ರೇಷನ್ ಇತ್ತಲ್ಲ, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅದು. ಅಲ್ಲಿ ಯಾರು
ಯಾರೂ ಆರ್ಗನೈಸ್ ಮಾಡಿರಲಿಲ್ಲ, ಯಾರೂ ಕಳೆಯಿಲ್ಲ, ಯಾರಿಗೂ ಒಂದು ಪಿನ್ ಡ್ರಾಪ್ ತೊಂದರೆ ಆಗಿಲ್ಲ. ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ರು, ಎಲ್ಲ ಬಟ್ಟೆ ಬಿಚ್ಕೊಂಡು ಕುಣಿದ್ರು, ಎಲ್ಲರೂ ಸೆಲೆಬ್ರೇಷನ್ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಯಿತು. ಬಟ್ ಅದು ಬೆಸ್ಟ್ ಸೆಲೆಬ್ರೇಷನ್, ನನಗೆ ಇಷ್ಟ ಆಯ್ತು ಇಂದಿನ ರಾತ್ರಿ. ಮಾರನೇ ದಿನ ಏನು ವಿಧಾನಸೌಧದ ಮುಂದೆ ಚಿನ್ನಸ್ವಾಮಿ ಹತ್ರ ನಡೀತೋ ಅದು ತುಂಬ ನೋವು ತರಿಸೋವಂಥ ವಿಚಾರ. ಇಂಥದ್ದು ಮತ್ತೆ ಆಗಬಾರ್ದು. ಸೊ ಅಷ್ಟೇ. ಥ್ಯಾಂಕ್ ಯು.